ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ರೈಲ್ವೆ ಸ್ಟೇಷನ್ ಇದ್ದೀವಿ. ಯಾಕೆ ಅಂದರೆ ಮೈಸೂರಿಗೆ ಗೊತ್ತಿದ್ದೀವಿ ನಾವು 2 ನಿಮಿಷದಲ್ಲಿ ಟ್ರೈನ್ ಮೂವ್ ಆಗುತ್ತೆ. ಓಕೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಇನ್ನೂ ಯಾರು ನಾನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆ ನೋಡ್ತಾ ಇರ್ಬೋದು ಮೈಸೂರು ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಆಗಿದ್ದೀವಿ. ನೋಡ್ತಾ ಟ್ರೈನು ಇನ್ನೊಂದು 2 ನಿಮಿಷದಲ್ಲಿ ಮೂವ್ ಆಗುತ್ತೆ. ಓಕೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೈಸೂರಿಗೆ ಹೋಗ್ತಾ ಇರಬೇಕಾದ್ರೆ ನೇಚರ್ ಒಂದು ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಈಗ ನೋಡ್ತಾ ಇರ್ಬೋದು ನೇಚರ್ ಫುಲ್ ಗ್ರೀನರಿ ಅಂದರೆ ನೋಡೋಕ್ಕೆ ತುಂಬ ತಂಪಾಗಿದೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಬಂದ್ಬಿಟ್ಟು ಬರೀ ಗಾಡಿಗಳು ನೋಡಿ ಫುಲ್ ಇದಾಗ್ಬಿಟ್ಟಿರ್ತದೆ. ಯಾಕೆ ನೋಡ್ತಾ ಇರ್ಬೋದು ನೇಚರ್ಗಳೆಲ್ಲ ಮರಗಳೆಲ್ಲ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ವಿ. ಹಾಗೆ ಟ್ರೈನಲ್ಲಿ ಬಂದ್ಬಿಟ್ಟು ಮದ್ದೂರು ಬಂತು. ಮದ್ದೂರು ವಡೆ ಇಸ್ಕೊಂಡು ನನಗೂ ಮತ್ತು ನಮ್ಮ ಅಣ್ಣಂಗೂ ಒಂದು ಇಸ್ಕೊಂಡ್ವಿ. ಒಂದು 15 ರೂಪಾಯಿ ಮಾಡ್ತಾಯಿದ್ದಾರೆ. ಓಕೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಓಕೆ ಇನ್ನು ಮದ್ದೂರು ವಡೆ ತಿನ್ಕೊಂಡು ಹಾಗೆ ಮೂವ್ ಆದ್ವಿ. ಟೇಸ್ಟ್ ಚೆನ್ನಾಗಿತ್ತು ಅನ್ನೋಕ್ಕಿಂತ ಮೀಡಿಯಮ್ ಆಗಿತ್ತು. ನಾನು ಬೇರೆ ಕಡೆ ಟ್ರೈ ಮಾಡಿದ್ದೆ, ಅಲ್ಲಿ ತುಂಬ ಚೆನ್ನಾಗಿತ್ತು. ಹಾಗೆ ತಿನ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಓಕೆ ನಾವು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆನೇ ರೈಲ್ವೆ ಸ್ಟೇಷನಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಓಕೆ ಇದು ಎಕ್ಸಿಟ್ ಆಗೋ ಕಡೆ ಇವಾಗ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಈಚ್ ಕಡೆ ಬಂದಿದ್ದೀವಿ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಓಕೆ ಬನ್ನಿ ಇವಾಗ ನೆಕ್ಸ್ಟ್ ಒಂದು ನಾಷ್ಟವನ್ನು ಮಾಡಿಲ್ಲ ನಾವು. ಟೈಮ್ ಮಾಡಿ 9 ಗಂಟೆ ಹತ್ರ ಆಗಿದೆ. ಫಸ್ಟು ಟಿಫನ್ ಮಾಡಬೇಕು. ಬನ್ನಿ ನೋಡೋಣ ಟಿಫನ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಮೈಸೂರು ಎಷ್ಟು ಇಲ್ಲಿಂದ ಎಷ್ಟು ಚೆನ್ನಾಗಿದೆ ಮೈಸೂರು ನೋಡ್ತಾ ಇರ್ಬೋದು. ಇದು ಒಂದು ಸರ್ಕಲ್. ಇವಾಗ ಬಂದ್ಬಿಟ್ಟು ನೋಡಿದ್ರೆ ಮೆಕ್ಡೊನಲ್ಸ್ ಎಲ್ಲ ಇದೆ. ಮೆಕ್ಡೊನಲ್ಸು ನೆಕ್ಸ್ಟು ನಾಷ್ಟ ಹೋಗಿಲ್ಲ. ನೆಕ್ಸ್ಟ್ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂಗೆ ಚಾಮುಂಡೇಶ್ವರಿ ಬೆಟ್ಟ ಕೂಡ ಹಿಂಗೆ ಸ್ಟ್ರೈಟ್ ಅಂತ ಹಾಕಿತ್ತು. ಅಲ್ಲೇ ಬಸ್ ಸ್ಟಾಪ್ ಹೋಗಬೇಕು. ಫಸ್ಟ್ ನಾಷ್ಟ ಮಾಡ್ಬಿಟ್ಟು ಆಮೇಲೆ ಬಸ್ ಸ್ಟಾಪ್ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಡು ಆಮೇಲೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಪ್ಲ್ಯಾನ್ ಮಾಡಿದ್ದೀವಿ. ಓಕೆ ಮನೆಗೆ ಹೋಗೋಣ. ರೋಡಲ್ಲಿ ವಿಡಿಯೋ ಮಾಡ್ತೀವಿ. ನೋಡ್ತಾ ಇರ್ಬೋದು ಇದು ಮೈಸೂರಿನ ಬಸ್ ಸ್ಟಾಪು. ಅದು ಓಲ್ಡ್ ಬಸ್ ಸ್ಟಾಪು ಅಂತ ಅನ್ಸ್ಬೋದು. ನ್ಯೂ ಬಸ್ ಸ್ಟಾಪು ನೋಡ್ತಾ ಇರ್ಬೋದು. ಕುಂತ್ಕೊಂಡು ಜಾಗ ಇಲ್ಲ. ಮತ್ತು ನಿಂತ್ಕೊಬೋದು. ಓಕೆ ಬನ್ನಿ ಇವಾಗ ನೆಕ್ಸ್ಟು ಮೂವ್ ಹೋಗೋಣ. ನೆಕ್ಸ್ಟ್ ಹಿಂಗೆ ಸೈಡ್ ಹೋಗೋದು ಮೈಸೂರು ಪ್ಯಾಲೇಸ್ ಸಿಗುತ್ತೆ ಅಂತ ಹೇಳ್ತೀವಿ. ಹಾಗೆ ಮೈಸೂರು ಪ್ಯಾಲೇಸ್ ಮುಂದೆ ನಾಷ್ಟ ಮಾಡಿಕೊಂಡು ಹಾಗೆ ಬನ್ನಿ ನಾವು ಹಾಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ. ನೋಡ್ತಾ ಇರ್ಬೋದು ಇಲ್ಲಿ ಟ್ರಾಫಿಕ್ ಇಷ್ಟೊತ್ತಿಗೆ ಬೆಂಗಳೂರಲ್ಲಿ ನೋಡ್ತಾ ಇರ್ಬೋದು ಟೈಮು 9:04 ಆಗಿದೆ. ಬೆಂಗಳೂರಲ್ಲಿ ಇಷ್ಟೊತ್ತಿಗೆ ಹೆವಿ ಟ್ರಾಫಿಕ್ ಆಗಿಬಿಟ್ಟಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಟ್ರಾಫಿಕ್ ಸಿಗ್ನಲೇ ಇನ್ನೂ ಆನೆ ಮಾಡಿಲ್ಲ, ಆ ಥರ ಐತೆ ಮೈಸೂರು. ಓಕೆ ರೋಡ್ ಕೂಡ ನೀಟಾಗಿ ಚೆನ್ನಾಗೈತೆ. ಹಾಗೆ ಟ್ರಾಫಿಕ್ ಕೂಡ ನಿಜವಾಗ್ಲೂ ಇಲ್ಲವೇ ಇಲ್ಲ. ಇಷ್ಟೊತ್ತಾಗಿದೆ ಬೆಂಗಳೂರಲ್ಲಿ ಫುಲ್ ಟ್ರಾಫಿಕ್ ಆಗಿಬಿಡ್ತಾಯಿತ್ತು. ಓಕೆ ಬನ್ನಿ ಇವಾಗ ಹೊರಡೋಣ. ನೋಡಿದ್ರೆ ತುಂಬ ಫುಲ್ಲು ಒಳಗೆ ಬಿಸಿಲು ಇದೆ. ನೆಂಗ ತುಂಬ ಕೂಲಾಗಿ ಕೂಡ ಇದೆ. ಓಕೆ ನೋಡೋಕೆ ಕ್ಲೀನಾಗಿ ಕೂಡ ಇದೆ. ಕ್ಲೀನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನೋಡ್ತಾ ಇರ್ಬೋದು. ಅಂತಬೋದು ಮೈಸೂರು ಪ್ಯಾಲೇಸ್. ಇಲ್ಲೇ ನಾವು ನಾಷ್ಟ ಮಾಡಿದ್ದು. ನಾಷ್ಟ ಮಾಡ್ಕೊಂಡು ಹಾಗೆ ಇವಾಗ ನಾವು ಬಸ್ ಸ್ಟಾಪಿಗೆ ಮೂವ್ ಆಗಿದ್ದೀವಿ. ಬಸ್ ಸ್ಟಾಪ್ ಹೋಗ್ಬಿಟ್ಟು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಸ್ ಸಿಗಬೇಕು. ಬನ್ನಿ ಇವಾಗ ನಾಷ್ಟ ಆಯಿತು. ಅಲ್ಲೇ ನೋಡ್ತಾ ಅಲ್ಲೇ ಇತ್ತು. ಅಲ್ಲೇ ಹೋಗ್ಲಿಕ್ಕ ಅದು ಚೆನ್ನಾಗಿತ್ತು. ನಾಷ್ಟ ಟ್ರೈ ಮಾಡಿ ಅಂತ ಹೇಳ್ಬೋದು. ಅದಕ್ಕೆ ಟ್ರೈ ಮಾಡ್ಕೊಂಡು ನೋಡ್ತಾ ಮೈಸೂರು ಪ್ಯಾಲೇಸು ನೋಡ್ತಾ ಹಿಂಗೆ ಹೋಗ್ಬೇಕು ಇವಾಗ ಬಸ್ ಸ್ಟಾಪಿಗೆ. ಬಸ್ ಸ್ಟಾಪಿಗೆ ಹೋಗೋಣ. ನೆಕ್ಸ್ಟ್ ಎಲ್ಲೆಲ್ಲ ಹೋಗ್ತೀವಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಓಕೆ ನೋಡ್ತಾ ಟ್ರಾಫಿಕ್ ಅಷ್ಟಿಲ್ಲ. ಟ್ರಾಫಿಕ್ ಅನ್ನಿಸ್ತಾ ನಿಮಗೆ. ಓಕೆ ಬನ್ನಿ ಹೋಗೋಣ. ಒಂದು ಬಸ್ ಸ್ಟಾಪು ಆಪೋಸಿಟಲ್ಲೇ ಮಾಲ್ ಇದೆ. ಒಂದು ನಿಮಿಷ ಗರುಡ ಮಾಲ್. ಇವಾಗ ಬಂದ್ಬಿಟ್ಟು ಬಸ್ ಎತ್ತಿದ್ದೀವಿ. ಓಕೆ ಇವಾಗ ವಾಯ್ಸ್ ಎಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ, ಯಾಕೆಂದರೆ ಇಲ್ಲಿ ಹಾಡು ಕೂಡ ಹಾಕಿದ್ದಾರೆ. ಓಕೆ ನಾವು ಡೇಟ್ ಅಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದ್ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಮೇಲೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು ನೇಚರಿಂದ. ಮತ್ತು ಮೇಲಿಂದ ಕೆಳಗೆ ನೋಡ್ಬೇಕಾದ್ರೆ ನೋಡ್ತಾ ಇರ್ಬೋದು ವ್ಯೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಮೇಲೆ ಹೋಗ್ತಿದ್ದೆ. ಪೇಂಟಿಗೆ ಇದು ಮೈಸೂರು ತುಂಬ ಕ್ಲೀನ್ ಸಿಟಿ ಐತೆ ಅಂತ ನಂಗೆ ಅಲೋವ್ ಮಾಡ್ಬೋದಾಯಿತು. ನಿಜವಾಗ್ಲೂ ಹೇಳ್ಬೇಕು ತುಂಬ ಕ್ಲೀನಾಗಿತ್ತು. ನಾನು ಕೆಳಗೆ ಬಂದ್ಬಿಟ್ಟು ಅವೆಲ್ಲೂ ಒಂದು ಪೇಪರ್ ನಾನು ನೋಡಿಲ್ಲ ಅಂತ ಹೇಳಿದ್ರೆ ಕ್ಲೀನ್ ಮಾಡ್ತಾರೇನೋ ಅದು ನಂಗೆ ಗೊತ್ತಿಲ್ಲ. ಆಮೇಲೆ ಟ್ರಾಫಿಕ್ ರೂಲ್ಸಲ್ಲಿ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾರೆ. ನೋಡ್ತಾ ಇರ್ಬೋದು ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಬಂದ್ವಿ. ತುಂಬ ನೋಡ್ತಾ ಇರ್ಬೋದು ಕ್ರೌಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನೋಡ್ತಾ ಇರ್ಬೋದು ಚಾಮುಂಡೇಶ್ವರಿ ಬೆಟ್ಟ ದೇವಸ್ಥಾನದ ಮುಂದ್ಗಡೆ ನೋಡ್ತಾ ಇರ್ಬೋದು ಹೆವಿ ಕ್ರೌಡ್ ಇದೆ. ನೋಡ್ತಾ ಇರ್ಬೋದು ದರ್ಶನ ಲೈನ್ ಎಷ್ಟು ತುಂಬ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ದರ್ಶನ ಮುಗಿಸ್ಕೊಂಡು ಈ ಕಡೆ ಬಂದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ.
ಗೈಸ್ ಲೈನಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ 4 ಅವರಿಂದ ಸ್ವಲ್ಪ ನಿಧಾನ ಮೂವ್ ಆಗಿ 4 ಅವರ್ ಆಮೇಲೆ ಅದು ದರ್ಶನ ಮಾಡಿದ್ವಿ. ಓಕೆ, ನನಗಂತೂ ಎಂಟ್ರೆನ್ಸ್ ಅಂತೂ ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು. ಹಾಗೆ ಅದು ಎಂಟ್ರೆನ್ಸ್ ಆಗಬೇಕಾದ್ರೆ ಬಾಕ್ಲೆಲ್ಲ ಒಂದು ಬೆಳ್ಳಿಯಿಂದ ಮಾಡಿದ್ದಾರೆ ಅಂತ ಪಕ್ಕದಲ್ಲಿ ಒಬ್ಬರು ಆಂಟಿ ಹೇಳ್ತಾ ಇದ್ರು. ಇವಾಗ ಅವನು ದರ್ಶನ ಮುಗಿಸ್ಕೊಂಡು ಈಚೆ ಕಡೆ ಬಂದು ನೋಡ್ತಾ ಇರ್ಬೋದು, ಈ ಲೈನ್ ಫುಲ್ಲು ಹೋಗ್ಬಿಟ್ಟು ಊಟಕ್ಕೆ ಅನ್ನ ಪ್ರಸಾದಕ್ಕೆ ಹೋಗ್ಬಿಟ್ಟು ಲೈನ್ ನಿಂತ್ಕೊಂಡಿರೋದು. ನಾವು ಹೋಗ್ಬಿಟ್ಟು ತುಂಬ ಕ್ರೌಡ್ ಇದೆ, ನಾವು ಹೋಗ್ಬಿಟ್ಟು ಬೇರೆ ಕಡೆ ಹೋಟ್ಲಿಗೆ ಹೋಗ್ತಾಯಿದ್ದೀವಿ. ಓಕೆ, ಇವತ್ತು ದರ್ಶನ ಮುಗಿಸ್ಕೊಂಡ್ಬಂದು ಮ್ಯಾಕ್ಸಿಮಮ್ 4 ಅವರ್ ಐತೆ ನಮ್ಮ ದರ್ಶನಕ್ಕೆ. ಸೋಮವಾರ ಇವತ್ತು ರಜಾ ಐತೆ ಅಂತ ಅಂದ್ಬಿಟ್ಟು ತುಂಬ ಜನ ಬಂದಿದ್ದಾರೆ. ಇವತ್ತು ಯಾವುದೋ ಮುಸ್ಲಿಮ್ ಅವ್ರ ಹಬ್ಬ ಇದೆ, ಅದಕ್ಕೋಸ್ಕರ ರಜಾ ಇದೆ. ಆ ಕಾರಣಕ್ಕೋಸ್ಕರ ತುಂಬ ಜನ ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ. ಓಕೆ, ಬನ್ನಿ ಇವಾಗ ಒಂದು ಬೇರೆ ಕಡೆ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಟ್ಲಿಗೆ ಹೋಗೋಣ. ನಮ್ಮ ವಾಯ್ಸ್ ಎಷ್ಟು ಕ್ಲಿಯರಿಟಿಯಾಗಿ ಬರ್ತಿದೆ ಗೊತ್ತಿಲ್ಲ. ಓಕೆ, ಬನ್ನಿ ಹೋಗೋಣ. 4 ಅವರ್ ಆಯಿತು ದರ್ಶನಕ್ಕೆ. ನಾವು ಫ್ರೀ ದರ್ಶನಕ್ಕೆ ಹೋಗಿದ್ದು. ಇದು 30 ರೂಪಾಯಿ ದರ್ಶನ ಐತೆ, 100 ರೂಪಾಯಿ ದರ್ಶನ ಐತೆ. ನಾವು ಹೋಗ್ಬಿಟ್ಟು ಫ್ರೀ ದರ್ಶನಕ್ಕೆ ಹೋಗಿದ್ದು. ಬನ್ನಿ ಅದರ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ಊಟ ಮಾಡೋಣ. ಇವಾಗ ಒಂದು ಚಾಮುಂಡೇಶ್ವರಿ ಬೆಟ್ಟದಿಂದ ಕೆಳಗಡೆ ಬಂದಿದ್ದೀವಿ. ಚಾಮುಂಡೇಶ್ವರಿ ಬೆಟ್ಟದಿಂದ ಕೆಳಗಡೆ ಬಂದಿದ್ದೀವಿ. ಇವಾಗಿನ ನಾವು ನಾಷ್ಟ ಊಟ ಇನ್ನೂ ಮಾಡಿಲ್ಲ. ಊಟ ಮಾಡಬೇಕು, ಕೆಳಗಡೆ ಬಂದಮೇಲೆ ಊಟ ಮಾಡೋಣ ಅಂದ್ಕೊಂಡ್ವಿ. ಓಕೆ, ಬನ್ನಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಈಗ ಹೋಟ್ಲು ನೋಡಬೇಕು. ಹೋಟ್ಲು ನೋಡ್ಬಿಟ್ಟು ಊಟ ಮಾಡಬೇಕು. ಬನ್ನಿ ಇವಾಗ ನಾವು ಊಟ ಮಾಡ್ಕೊಂಡು ಈಚೆ ಕಡೆ ಬಂದ್ವಿ. ಓಕೆ, ಅದು ವೆಜ್ ಹೋಟ್ಲ್ ಇತ್ತು. ನಾವು ವೀಡಿಯೋ ಮಾಡೋದಕ್ಕಾಗಲ್ಲ, ಯಾಕೆ ಸ್ವಲ್ಪ ಕ್ರೌಡ್ ಇತ್ತು ಹೋಟ್ಲು. ಆ ಕಾರಣಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲ್ಲ. ನೆಕ್ಸ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ವಿ. ನಾವು ಎಲ್ಲೂ ಕೂಡ ಸುತ್ತಾಡೋದಕ್ಕೆ ಎಲ್ಲೂ ಕೂಡ ಹೋಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಟೈಮು ಅಡ್ಜಸ್ಟ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾಳೆ ಇವತ್ತು ನಾವು ಸಾಯಂಕಾಲ ಸ್ವಲ್ಪ ಕೆಲಸ ಇದೆ ನಮಗೆ. ಆದಷ್ಟು ಬೇಗ ನಾವು ಬೆಂಗಳೂರಿಗೆ ಹೋಗಬೇಕು. ಆ ಕಾರಣಕ್ಕೋಸ್ಕರ ನಾವು ಬೇಗ ಇದನ್ನ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಪ್ಯಾಲೇಸ್ ಒಂದು ನೋಡಿದ್ವಿ ಈಚ್ ಕಡೆಯಿಂದ. ಅದಕ್ಕೆ ಕೆಲವು ಫೋಟೋ ಏನು ಹಿಡ್ಕೊಂಡಿಲ್ಲ, ಕೆಲವು ಫೋಟೋ ಹಿಡ್ಕೊಂಡಿದ್ದೀನಿ. ಅದೇನೋ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಓಕೆ, ಬನ್ನಿ ಇವಾಗ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಇಲ್ಲ, ಇಲ್ಲಿನ ಸ್ವಲ್ಪ ದೂರನೇ ಇರೋದು. ಗಾಯ್ಸ್, ಇವಾಗ ನಾನು ಮೈಸೂರಲ್ಲಿ ಒಂದು ವಿಷಯ ನೋಟಿಸ್ ಮಾಡಿದ್ದೆ. ಏನು ಅಂತ ಹೇಳಿದ್ರೆ, ಅಲ್ಲಿ ಬಂದ್ಬಿಟ್ಟು ಟ್ರಾಫಿಕಲ್ಲಿ ಬಂದ್ಬಿಟ್ಟು ರೋಡ್ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ಇದು ಒಂದು ಸಿಗ್ನಲ್, ರೆಡ್ ಸಿಗ್ನಲ್ ಬಂದ ಮೇಲೆ ಕ್ರಾಸ್ ಮಾಡೋದು. ಬೆಂಗಳೂರು ಕೂಡ ಆ ಥರನೇ ಮಾಡ್ತಾರೆ. ಕೆಲವ್ರು ಮಾತ್ರ ಬೆಂಗಳೂರು ಹತ್ರ ಮಾಡೋದು. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ನಾನು ಬೆಂಗಳೂರಲ್ಲಿ ಇರ್ತೀನಿ. ಆ ಪ್ರಕಾರ ನಾನು ಹೇಳ್ತಾ ಇರೋದು. ನಾನು ಕೂಡ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು. ನಾನು ಕೂಡ ಕೆಲವು ಟೈಮ್ ಹೋಗ್ಬಿಟ್ಟು ಏನು ಮಾಡ್ಕೊಂಡು ಟೈಮ್ ಮ್ಯಾನೇಜ್ ಆಗಲ್ಲ ಅಂದ್ಬಿಟ್ಟು ಹೆಂಗೆ ಕೈ ಅಡ್ಡಾಕ್ಬಿಟ್ಟು ಹೋಗ್ತೀವಿ. ಅದು ಇಲ್ಲಿ ಬಂದ್ಬಿಟ್ಟು ಪರ್ಫೆಕ್ಟ್ ರೂಲ್ಸು. ಅವರು ಕೂಡ ಅಷ್ಟೇ, ಯಾರು ಗಾಡಿ ಓಡಿಸ್ತಾ ಇದ್ದಾರೆ ಅವರು ಕೂಡ ಅಷ್ಟೇ ರೆಡ್ ಸಿಗ್ನಲ್ ಬಂದ ಗಾಡಿ ಆಟೋಮೆಟಿಕಾಗಿ ಸ್ಟಾಪ್ ಮಾಡಿಬಿಡ್ತಾರೆ. ಇದೊಂದು ವಿಷಯ ನಾನು ನೋಟಿಸ್ ಮಾಡಿ ನನಗೊಂದು ತುಂಬ ಇಷ್ಟ ಆಯಿತು. ಇದೇ ಥರ ಬೆಂಗಳೂರಿಗೆ ಇಂಪ್ಲಿಮೆಂಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಕ್ಲೀನಾಗಿ ತುಂಬ ಕ್ಲೀನಾಗಿದೆ. ಆ್ಯಂಡ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಕಸಗೊಲೆ ರೋಡಲ್ಲಿ ಹಾಕೋದು ಆ ಥರ ನನಗೆ ಜಾಸ್ತಿ ಕಾಣಿಸ್ತಾ ಇಲ್ಲ. ನನಗೆ ಕಂಪೇರ್ ಏನು ಮಾಡ್ತಾ ಇಲ್ಲ, ನನ್ನ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಗೈಸ್, ನಾನು ಟ್ರೈನಲ್ಲಿ ಮಾಡ್ಕೊಂಡಿದ್ದು ನೋಡ್ತಾ ಇರ್ಬೋದು, ನಮ್ಮನ್ನು ವೀಡಿಯೋ ಮಾಡ್ತಾ ಇದ್ದಾನೆ. ಓಕೆ, ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್. ಟ್ರೈನ್ ಬಂದ್ಬಿಟ್ಟು ಸ್ವಲ್ಪ ಮಂಕೊಂಡು ಹೋಗಿದ್ವಿ. ಸೀಟ್ ಸ್ವಲ್ಪ ಖಾಲಿಯಾಗಿ ಇತ್ತು, ಅದು ತುಂಬ ಖಾಲಿ ಇದ್ದಿಲ್ಲ. ಥ್ಯಾಂಕ್ ಯು ವಾಚಿಂಗ್.